ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಯುಗ ನೈಸರ್ಗಿಕ ಜಗತ್ತು ಬದಲಾವಣೆಗೊಂಡು ಎಐ ತಂತ್ರಜ್ಞಾನದತ್ತ ಮುಖ ಮಾಡುತ್ತಿರುವುದು ದುಃಖಕರ. ಮುಂದಿನ ದಿನಗಳಲ್ಲಿ ಎಐ ತಂತ್ರಜ್ಞಾನವು ಮಾನವನನ್ನು ಆಳುವುದರಲ್ಲಿ ಸಂಶಯವಿಲ್ಲವೆಂದು ಮಡಿಕೇರಿಯ ಹಿರಿಯ ವಕೀಲರಾದ ಕೆಪಿ ಬಾಲಸುಬ್ರಹ್ಮಣ್ಯ ಅವರು ಅಭಿಪ್ರಾಯಪಟ್ಟರು. ನಾಪೊಕ್ಲು ಬಳಿಯ ಹೊದವವಾಡ ಗ್ರಾಮದ ರಾಫೆಲ್ ಇಂಟರ್ ನ್ಯಾಷನಲ್ ಇಂಗ್ಲಿಷ್ ಶಾಲೆ ಮತ್ತು ಪಿಯು ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಪ್ರತಿಯೊಂದು ಪರೀಕ್ಷೆಗೂ ಮುನ್ನ ಮೊಬೈಲ್ ಅವಲಂಬಿಸಿರುವುದು ವಿಷಾದನೀಯ. ಮಾನವನು ಪ್ರತಿಯೊಂದು ವಿಷಯ ತಿಳಿಯಬೇಕಾದರೆ ಗೂಗಲ್ನಲ್ಲಿ ಹುಡುಕುವುದು ಕಂಡುಬರುತ್ತಿದೆ. ಜಗತ್ತು ಎಐ ತಂತ್ರಜ್ಞಾನದತ್ತ ಮುಖ ಮಾಡುತ್ತಿರುವುದು ದೊಡ್ಡ ವಿಪರ್ಯಾಸ ಎಂದು ತಿಳಿಸಿದರು. ಮಡಿಕೇರಿ ಎಫ್ಎಂಸಿ ಕಾಲೇಜಿನ ಪ್ರಾಣಿಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂಪಿ ಕೃಷ್ಣರವರು ಮಾತನಾಡಿ, ಪೋಷಕರು ಮೊಬೈಲ್ ಫೋನ್ ನೀಡದೆ ಪರಿಸರ ಸ್ನೇಹಿಯಾಗಿ ಮಕ್ಕಳನ್ನು ಬೆಳೆಸಬೇಕು. ಮೊಬೈಲ್ ರೇಡಿಯೇಷನ್ನಿಂದ ಕ್ಯಾನ್ಸರ್, ಗರ್ಭಕೋಶದ ತೊಂದರೆ ಹಾಗೆ ಗಂಡು ಮಕ್ಕಳಿಗೆ ಹೃದಯಾಘಾತದ ತೊಂದರೆ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆ, ನಿದ್ರಾಹೀನತೆ ಇವುಗಳೆಲ್ಲ ಕಾಣಿಸಿಕೊಳ್ಳುತ್ತಿರುವುದು ಮೊಬೈಲ್ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳಾಗಿದೆ. ಮೊಬೈಲ್ ಬಳಕೆಯನ್ನು ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಮಿತವಾಗಿ ಬಳಸಬೇಕೆಂದು ಕಿವಿಮಾತು ಹೇಳಿದರು. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಎನ್ಕೆ ಮೆಹಬೂಬ್ ಸಾಬ್ರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಲಾ ವಿಭಾಗ, ವಾಣಿಜ್ಯ ವಿಭಾಗ, ವಿಜ್ಞಾನ ವಿಭಾಗಗಳಿಂದ ಪ್ರಾರಂಭವಾದ ಈ ಶಾಲೆಯು 9 ವರ್ಷವನ್ನು ಯಶಸ್ಸಿನಿಂದ ಪೂರೈಸುತ್ತಾ ಬಂದಿದೆ. ಈ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಪಡೆದು ಸಾಧನೆ ಮಾಡುತ್ತಿದ್ದಾರೆ. ಕ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲೂ ಕೂಡ ಪಾಲ್ಗೊಂಡು ಸಾಧನೆ ಮಾಡುತ್ತಾ ಬರುತ್ತಿರುವುದು ಶ್ಲಾಘನೀಯ ಎಂದರು. ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆಸಿದ ವಿವಿಧ ಕಾರ್ಯಕ್ರಮಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಪೋಷಕರ ದಿನಾಚರಣೆಯ ಪ್ರಯುಕ್ತ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಪೋಷಕರಿಗೆ ಕೂಡ ಕಾರ್ಯಕ್ರಮದಲ್ಲಿ ಗಣ್ಯರು ಬಹುಮಾನ ವಿತರಿಸಿದರು. ಬಳಿಕ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಂದ ನಡೆದ ವಿವಿಧ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರನ್ನು ರಂಜಿಸಿತು. ಕಾಲೇಜಿನ ಪ್ರಾಂಶುಪಾಲರಾದ ಪಿಜಿ ಕಲಾವತಿಯವರು ಶಾಲೆ ಮತ್ತು ಕಾಲೇಜಿನ ವಾರ್ಷಿಕ ವರದಿಯನ್ನು ವಾಚಿಸಿದರು. ವೇದಿಕೆಯಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಹರಿಶ್ಚಂದ್ರ ಹಂಸ, ಹೊದ್ದೂರು ಗ್ರಾಮ ಪಂಚಾಯಿತಿ ಸದಸ್ಯ ಮೊಯ್ದು ಕೊಟ್ಟಮುಡಿ, ಶಾಲೆಯ ಉಪನ್ಯಾಸಕ ಹಾಗೂ ಶಿಕ್ಷಕ ವೃಂದ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. International Yoga Day was celebrated on 21st June 2025. Students performed yoga in the campus under the guidance of Mr. Pujashri. On 5th July 2025, second PUC students have celebrated the Freshers Day program for the newly admitted first PU students and conducted different games and cultural programs. ಸಂಖ್ಯೆಯಲ್ಲಿ ನಮ್ಮ ಜನ ಸೇರಿಸ್ತಾರೆ. ಇಲ್ಲಿಂದ ಮಡಿಕೇರಿ, ವಿರಾಜಪೇಟೆಗೆ ಮಕ್ಕಳು ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂದ್ರೆ ನನ್ನ ಫ್ರೆಂಡ್ ಹೋಗ್ತಾನೆ, ನಾನು ಹೋಗ್ತೇನೆ ಅಂತ ಹೇಳ್ಬಿಟ್ಟು. ನೋಡಿ, ನೀವು ಫ್ರೆಂಡ್ ಹೋಗ್ತಾನೆ, ಅವ್ರು ಹೋಗ್ತಾರೆ, ಇವ್ರು ಹೋಗ್ತಾರೆ ಅಂತಲ್ಲ. ನಿಮಗೆ ಎಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಕೊಡ್ತಾರೆ, ಯಾರು ವಾಗ್ದಾನ ಮಾಡ್ತಾರೆ, ಎಲ್ಲಿ ನಿಮಗೆ ಆ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ, ನೀವು ಅಲ್ಲಿಗೆ ಹೋಗಿ. ನಾವು ಬೇಡ ಅನ್ನೋದಿಲ್ಲ. ಆದರೆ ನಾವು ಸಹ ರಾಫೆಲ್ಸ್ ಇಂಟರ್ನ್ಯಾಷನಲ್ PU ಕಾಲೇಜ್ second rank bracketed Tell the students, bring out the old and bring in the new. There is no partition like what you have put here to seating arrangements between 2025 and 2026. It is only imagination. It is only looking at the watch or the calendar that you will know that there is a new year. Otherwise things remain the same. But new year creates an opportunity to organize some hope. Yes, things will be better than what it is today. This probably answers all the problems in life, most of them. And the world today, I'm scared of the future of our children. It is not that our children will become good citizens and others. We are scared because the influence of the world is so scary that we do not know what will happen to our future generation. We are in a very, very advanced technological world. Industry has developed,
artificial intelligence and come in place of natural intelligence, not only natural intelligence, natural stupidity also. Probably that would have been better than artificial intelligence. Because we say 60% of the cases, especially Negotiable Instruments Act cases, can be handled by artificial intelligence. Maybe 70 to 80% of the ailments, the illnesses, can be cured by artificial intelligence. And if artificial intelligence can control the mob like this, then what is the use of 145 Indians or 600, 700 crores in the world? Probably we may need artificial intelligence giving room to the people. Life is lost. We are in such a world. The advancement is so much. I saw the banner here. It says 2K25. See, K is equivalent to 0 there. 0 would occupy the same space, but still we have pleasure in writing 24K250. Probably I would have advised 2025. ಕಲಾ ವಿಭಾಗ, ವಾಣಿಜ್ಯ ವಿಭಾಗ, ವಿಜ್ಞಾನ ವಿಭಾಗ. ಸೊ ಈ 3 ವಿಭಾಗಗಳಿಂದ ಪ್ರಾರಂಭ ಮಾಡಿದಂಥ ಈ ಕಾಲೇಜು ಸರಿಸುಮಾರು 9 ವರ್ಷದ ಹರೆಯದಲ್ಲಿದೆ. ಬಹುತೇಕವಾಗಿ ಈ ಕಾಲೇಜಿನಿಂದ ಶಿಕ್ಷಣವನ್ನು ಪಡೆದಂಥ ವಿದ್ಯಾರ್ಥಿಗಳು ಮುಂದೆ ಸಾಗಿ ಒಂದು ಉತ್ತಮವಾದ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ. ಈಗ ತಾನೇ ನಿಮ್ಮ ಎದುರುಗಡೆ ಇದ್ದಂಥ ಕಳೆದ ವರ್ಷದ ವಿದ್ಯಾರ್ಥಿನಿ ಆದಂಥ ಶಬ್ನಾ ಶರೀನ್, ಮೇ ಬಿ ಅವರು ಇಲ್ಲಿ ಇರ್ಬೋದು ಅಂತ ಅಂದ್ಕೊಳ್ತೇನೆ. ಆ ವಿದ್ಯಾರ್ಥಿ ಒಳ್ಳೆಯ ಅಂಕಗಳನ್ನು ಗಳಿಸಿದ್ದಕ್ಕಾಗಿ ನಮ್ಮ ಒಂದು ಸ್ನೇಹಿತರ ಒಂದು ಸಂಸ್ಥೆ ವತಿಯಿಂದ, ಏನು ಮೀಫ್ ಸಂಸ್ಥೆ ಇದೆ, ಆ ಮೀಫ್ ಸಂಸ್ಥೆ ವತಿಯಿಂದ ಆ ಒಂದು ವಿದ್ಯಾರ್ಥಿಗೆ ಫ್ರೀಯಾಗಿ ನಾವು ಒಂದು ಈ ಕಾಲೇಜಿನ ಒಂದು ಶಿಫಾರಸಿನ ಮೇರೆಗೆ ರೋಬೋಟಿಕ್ ಸೈನ್ಸನ್ನು ಬೆಂಗಳೂರಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸ್ಥಾನವನ್ನು ಮಾಡಿಕೊಟ್ಟಿದ್ದೇವೆ. ಬಹುತೇಕ ಇದು ಇಲ್ಲಿ ನನ್ನ ಎದುರುಗಡೆ ಇರುವಂಥ ಎಲ್ಲ ಪೋಷಕ ವೃಂದದವರು ಕೇಳಿಸ್ಕೋಬೇಕು. ಯಾಕಂತ ಹೇಳಿದರೆ ನಿಮ್ಮ ಮಕ್ಕಳು ಒಂದು ಒಳ್ಳೆಯ ಅಂಕಗಳನ್ನು ಗಳಿಸಿ ಒಳ್ಳೆಯ ವ್ಯಕ್ತಿತ್ವವನ್ನು ಇಟ್ಕೊಂಡ್ರೆ ನಿಮ್ಮ ಮಕ್ಕಳಿಗೂ ಸಹ ಈ ಒಂದು ಸದುಪಯೋಗ ಆಗುತ್ತೆ. ಹಾಗೆ 2020ನೇ ಇಸ್ವಿಯಲ್ಲಿ ನಾವು ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಸರಿಸುಮಾರು ಈಗ 370 ಮಕ್ಕಳನ್ನು ಹೊಂದಿ ಮುನ್ನಡೆಯುತ್ತಿದೆ, 6ನೇ ತರಗತಿಯವರೆಗಿದೆ. ಹಾಗೆ ಕಾಲೇಜಿನಲ್ಲಿ 74 ವಿದ್ಯಾರ್ಥಿಗಳಿದ್ದಾರೆ. ಇದು 400 ವಿದ್ಯಾರ್ಥಿಗಳನ್ನು ಒಳಗೊಂಡಂಥ ಒಂದು ವಿದ್ಯಾಸಂಸ್ಥೆ. ಈ ಒಂದು ಸಂಸ್ಥೆಯಲ್ಲಿ ನಾವು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ರೀತಿಯಿಂದಲೂ ಸಹಕಾರವನ್ನು ಕೊಡ್ತಾ ಬರ್ತಾ ಇದ್ದೇವೆ. ಪೋಷಕರು ಸಹ ನಮಗೆ ಈ ಒಂದು ವಿಚಾರದಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಸರ್ವಾಂಗೀಣ ವಿಭಾಗದಲ್ಲಿ ಒಂದು ಸವಲತ್ತನ್ನು ಪಡೆದಂಥ ಮೊಹಮ್ಮದ್ ಇರ್ಫಾನ್ ಎಂಬ ವಿದ್ಯಾರ್ಥಿ ನಿಮ್ಮ ಎದುರುಗಡೆ ಬಂದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ವಾಲಿಬಾಲ್ನಲ್ಲಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಅಭಿನಂದನೆಗಳು ಮೊಹಮ್ಮದ್ ಇರ್ಫಾನ್ ಅವರಿಗೆ. ಹಾಗೆ ಕಳೆದ ವರ್ಷ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದು ಈ ಶಾಲೆಗೆ, ಈ ಕಾಲೇಜಿಗೆ ಕೀರ್ತಿ ತಂದಂಥ ಶಬ್ನಾ ಶರೀನ್ ಅವರಿಗೂ ಸಹ ಈ ಒಂದು ವೇದಿಕೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ಲರ್ನಿಂಗ್ ಅಂತ ಹೇಳುವಂಥ ಒಂದು ಕಾಲಘಟ್ಟದಲ್ಲಿ ನಾವು ಎವ್ರಿಥಿಂಗ್, ದ ಎಂಟೈರ್ ವರ್ಲ್ಡ್ ಈಸ್ ಇನ್ ಯುವರ್ ಫಿಂಗರ್ ಟ್ರಿಪ್ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಮೊಬೈಲ್ ಫೋನ್ ಇಲ್ಲದೆ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ನಾನು ನಮ್ಮ ಪ್ರೀತಿಯ ಮಕ್ಕಳಿಗೆ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ಸಣ್ಣ ಮಗು ಅಳ್ತಾ ಇದೆ ಅಂತ ಹೇಳಿದ್ರೆ ಪೇರೆಂಟ್ಸ್ಗಳು ತೆಗೆದುಕೊಡೋದು ಮೊಬೈಲ್ ಫೋನ್. ದಯವಿಟ್ಟು ಎಲ್ಲ ಪೇರೆಂಟ್ಸ್ಗೂ ಕೂಡ ಹೇಳ್ತಾ ಇದ್ದೀನಿ, ಮೊಬೈಲ್ ಫೋನ್ ಬಳಕೆಯನ್ನು ವಿದ್ಯಾರ್ಥಿಗಳಿಗೂ ಕೂಡ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳು ಅದನ್ನು ಮುಟ್ಟಬೇಡಿ, ಮೊಬೈಲ್ ಫೋನನ್ನು ದಯವಿಟ್ಟು ಮುಟ್ಟಬೇಡಿ. ಇನ್ಕ್ಲೂಡಿಂಗ್ PUC ವಿದ್ಯಾರ್ಥಿಗಳು ಕೂಡ ಅಷ್ಟೇ. ಈಗ ಪುಸ್ತಕ ಓದೋದು, ನೋಟ್ಸ್ ಓದೋದು ಕೂಡ ಈಗಿನ ನಮ್ಮ ಡಿಗ್ರಿ ಮಕ್ಕಳನ್ನೆಲ್ಲ ನೋಡ್ತಾ ಇದ್ದೀವಿ ನಾವು. ಮೊಬೈಲ್ ಫೋನ್ ಇಟ್ಕೊಂಡು ನೋಡ್ತಾ ಇದ್ದಾರೆ. ರೈಟಿಂಗ್ ಎಬಿಲಿಟಿ ತುಂಬ ಕಡಿಮೆ ಆಗಿದೆ. ಎಕ್ಸಾಮಲ್ಲಿ 2 ಗಂಟೆ 3 ಗಂಟೆ ಬರೆಯುವಾಗ ಕೈ ಕಾಲು ಎಲ್ಲ ಅವರು ಒದ್ದಾಡೋದು ನೋಡೋಕ್ಕೆ ಆಗ್ತಾ ಇಲ್ಲ. ನಾವು ಮೊದಲೆಲ್ಲ ಯಾವುದೇ ಕಾರಣಕ್ಕೂ ನೋಟ್ಸ್ ಬರೆಯೋದನ್ನಾಗಲಿ, ಲೈಬ್ರರಿಗೆ ವಿಸಿಟ್ ಕೊಡೋದನ್ನಾಗಲಿ ನಾವು ಬಿಡ್ತಾ ಇರಲಿಲ್ಲ. ಈಗ ಲೈಬ್ರರಿಗೆ ಹೋಗೋದ್ರ ಬದಲು ಅದೇ ಈಗ ಹೇಳಿದಾಗೆ ನಾವು ಎವ್ರಿಥಿಂಗ್ ಈಸ್ ಅವೈಲೇಬಲ್ ಇನ್ ದ ಫಿಂಗರ್ ಟಿಪ್ ಅಂತ ಹೇಳಿದ್ರೆ, ನಿಮಗೆ ನೋಟ್ಸ್ ಬೇಕಂತ ಹೇಳಿದ್ರು ಕೂಡ ಮೊಬೈಲ್ ಫೋನಲ್ಲಿ ನಿಮಗೆ ಸಿಗ್ತಾ ಇದೆ. ಆದ್ದರಿಂದಾಗಿ ನಾನು ಹೇಳ್ತಾ ಇರೋದು, ಯಂಗ್ ಚಿಲ್ಡ್ರನ್ಸ್
ತುಂಬ ನಿಮ್ಮ ಸ್ಕಿನ್ ಎಲ್ಲ ತುಂಬ ಟೆಂಡರ್ ಆಗಿರ್ತದೆ. ವೈಜ್ಞಾನಿಕವಾಗಿ ಹೇಳೋದಾಗಿದ್ರೆ ಮೊಬೈಲ್ ಫೋನಲ್ಲಿ ಅದರಿಂದ ಬರುವಂಥ ರೇಡಿಯೇಷನ್, ಈಗ ಜೋಬಲ್ಲಿ ಇಟ್ಕೊಂಡ್ರೆ ಈ ಕಡೆ ನಿಮಗೆ ಟೆಸ್ಟಿಸ್ ಮತ್ತು ಓವರ್ಗೆ ಎಫೆಕ್ಟ್ ಆಗ್ತದೆ ಹೆಣ್ಮಕ್ಳಿಗೆ, ಈ ಕಡೆ ಜೋಬಲ್ಲಿ ಇಟ್ಕೊಂಡ್ರೆ ಹಾರ್ಟಿಗೆ ಎಫೆಕ್ಟ್ ಆಗ್ತದೆ. ಚಿಕ್ಕ ವಯಸ್ಸಿನಲ್ಲೇ ನಾವು ರೇಡಿಯೇಷನ್ ಮುಂತಾದ ಈ ಕ್ಯಾನ್ಸರ್ ಮುಂತಾದ ರೋಗಗಳಿಗೆ ತುತ್ತಾಗ್ಬಿಡ್ತೀವಿ. ಅದರಿಂದಾಗಿ ನಾನು ಹೇಳ್ತಾ ಇರುವಂಥ ಒಂದೇ ಒಂದು ಕಿವಿ ಮಾತು ಮಕ್ಕಳೇ, ದಯವಿಟ್ಟು ಮೊಬೈಲ್ ಫೋನನ್ನು ದೂರ ಇಟ್ಬಿಡಿ. ಮೊಬೈಲ್ ಫೋನ್ ಅಗತ್ಯ ಇಲ್ಲ. ಈಗ ನಾವು ಕೂಡ ಅಷ್ಟೇ ಹೆಚ್ಚಾಗಿ ಬಳಸೋದಿಲ್ಲ, ಎಷ್ಟು ಬೇಕೋ ಅಷ್ಟೇ. ಕೆಲವೊಂದು ಸಾರಿ ಮಕ್ಕಳು ನಮ್ಮದೇ ಆದಂಥ ಸ್ಟೂಡೆಂಟ್ಗಳು ಬಸ್ ಸ್ಟ್ಯಾಂಡಿಂದ ಹಿಡಿದು ನಮ್ಮ ಕಾಲೇಜ್ ಬರೋ ತನಕ ಒಂದು ಅರ್ಧ ಮುಕ್ಕಾಲು ಗಂಟೆ ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಕಿವಿಯೆಲ್ಲ ಸುಟ್ಟೋದಾಗ ಆಗ್ತದೆ, ಬರ್ನ್ ಆಗಿಬಿಡ್ತದೆ ಆ ರೇಡಿಯೇಷನ್ನಿಂದಾಗಿ. ಅದರಿಂದಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಮೇಡಮ್ ಹೇಳಿದ್ರು ಈಗ ಆಲ್ರೆಡಿ ಪ್ರಿನ್ಸಿಪಾಲ್ ಅವರು ಮೊಬೈಲ್ ಫೋನ್ ಬಗ್ಗೆ ಅಂತ. ಅದರಿಂದಾಗಿ ದಯವಿಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ಮೊಬೈಲ್ ಬಳಸಬೇಡಿ. ಕನಿಷ್ಠ ಮಕ್ಕಳೇ 8 ಗಂಟೆ ಚಂದ ಮನೆಯಲ್ಲಿ ನಿದ್ರೆ ಮಾಡಿ, ನಂತರ ಸ್ವಲ್ಪ ಹೊತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿ, ನಂತರ ಬೆಳಿಗ್ಗೆ ಹೊತ್ತಲ್ಲೂ ಅಷ್ಟೇ ಬೆಳಿಗ್ಗೆ ಬೇಗ ಎದ್ದು, ನಮ್ಮ PUC ಮಕ್ಕಳಿಗೆ ಹೇಳ್ತಾ ಇರೋದು, ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಮಟ್ಟಿಗೆ ನೀವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿದ ನಂತರ ಕನಿಷ್ಠ 2 ರಿಂದ 3 ಗಂಟೆ ಬೆಳಿಗ್ಗೆ ಹೊತ್ತಲ್ಲಿ ಓದಿ, ಸಾಯಂಕಾಲ ಕನಿಷ್ಠ 3 ಗಂಟೆ ಓದಿ, ಹಾಗೆ ದಿನಕ್ಕೆ 6 ಗಂಟೆ ಓದಿ. ನೀವು ಖಂಡಿತ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಸಾಧಿಸೋದಕ್ಕೆ ಕಾರಣ ಆಗೇ ಆಗ್ತದೆ.